ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಪಾ ಸುಮಾ ಬ್ಲಾಗ್. ಶ್ವಾನ ಪ್ರಿಯರು ತಿಳಿದುಕೊಳ್ಳಲೇಬೇಕಾದ ವಿಚಾರಗಳಿವು. ನಾಯಿಗಳು ಮನುಷ್ಯನಿಗೆ ಬಹಳ ಹತ್ತಿರವಾದ ಮತ್ತು ಆತ್ಮೀಯ ಪ್ರಾಣಿಗಳು. ಅವು ನಂಬಿಕಸ್ಥ ಮತ್ತು ಪ್ರೀತಿಯುಳ್ಳ ಸಾಕು ಪ್ರಾಣಿಗಳಾಗಿವೆ. ನಾಯಿಗಳು ಮನುಷ್ಯನಿಗೆ ರಕ್ಷಣೆ, ಒಡನಾಟ ಮತ್ತು ಸಹಾಯ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅವುಗಳ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿ ಮಾನವ ಸಮಾಜದಲ್ಲಿ ಅವುಗಳ ಸ್ಥಾನವನ್ನು ಎತ್ತಿ ತೋರಿಸುತ್ತದೆ. ಶ್ವಾನ ಮಾಲೀಕರಿಗೆ ಈ ರೋಗದ ಸಾಧ್ಯತೆ ಕಡಿಮೆ. 65 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಶ್ವಾನ ಮಾಲೀಕರಿಗೆ ಬುದ್ಧಿಮಾಂದ್ಯತೆಯ ಅಪಾಯ 40% ಕಡಿಮೆ ಎಂದಿದೆ ಜಪಾನಿನ ಹೊಸ ಅಧ್ಯಯನ. ಸಾಕು ಪ್ರಾಣಿಗಳ ಮಾಲೀಕತ್ವವು ದೈಹಿಕ ಚಟುವಟಿಕೆ ಮತ್ತು ಸಾಮಾಜಿಕ ಸಂವಹನವನ್ನು ಉತ್ತೇಜಿಸುವುದರಿಂದ ಇಂತಹ ಮಾನಸಿಕ ಆರೋಗ್ಯ ಸಮಸ್ಯೆ ತುಂಬಾ ಕಡಿಮೆ ಎಂದಿದೆ ಈ ಹೊಸ ಸಂಶೋಧನೆ. ಸಾಕು ಪ್ರಾಣಿಗಳು ಕೇವಲ ಪ್ರಾಣಿಗಳಾಗಿ ಇರದೆ ಅವು ತಮ್ಮ ಮಾಲೀಕರೊಡನೆ ಅಮೂಲ್ಯವಾದ ಭಾವನಾತ್ಮಕ ಸಂಬಂಧ ಮತ್ತು ಒಡನಾಟವನ್ನು ಹೊಂದಿರುತ್ತದೆ. ಮುದ್ದಿನ ಪ್ರಾಣಿಗಳನ್ನು ಸಾಕುವುದರಿಂದ ಒತ್ತಡ ಕಡಿಮೆ ಮಾಡಲು ಮತ್ತು ಯೋಗಕ್ಷೇಮ ಸುಧಾರಿಸಲು ಸಹಾಯವಾಗುತ್ತದೆ. ಟೋಕಿಯೋ ಮೆಟ್ರೋಪಾಲಿಟನ್ ಇನ್ಸ್ಟಿಟ್ಯೂಟ್ ಫಾರ್ ಜೆರಿಯಾಟ್ರಿಕ್ಸ್ ಮತ್ತು ಜೊರೊಂಟಾಲಜಿ ಈ ಸಂಶೋಧನೆ ನಡೆಸಿದ್ದು ಪ್ರಮುಖ 3 ಅಂಶವನ್ನು ಹೈಲೈಟ್ ಮಾಡಿದೆ. ನಾಯಿ ಮಾಲೀಕತ್ವವು ಬುದ್ಧಿಮಾಂದ್ಯತೆಯನ್ನು ನಿಷ್ಕ್ರಿಯಗೊಳಿಸುವ ಪರಿಣಾಮವನ್ನು ಹೊಂದಿದೆ. ವ್ಯಾಯಾಮ ಮತ್ತು ಸಾಮಾಜಿಕವಾಗಿ ಬೆರೆಯುವಂತಹ ಅಭ್ಯಾಸ ರೂಢಿಸಿಕೊಂಡಿರುವ ಶ್ವಾನ ಮಾಲೀಕರಿಗೆ ಆರೋಗ್ಯ ಸಮಸ್ಯೆ ಕಡಿಮೆ. ಬೆಕ್ಕಿಗಿಂತ ನಾಯಿ ಸಾಕುವುದರಿಂದ ಈ ಪ್ರಯೋಜನ ಹೆಚ್ಚು, ಏಕೆಂದರೆ ಬೆಕ್ಕಿಗಿಂತ ನಾಯಿ ಸಾಕುವವರು ಮನೆಯಿಂದ ಹೆಚ್ಚು ಹೊರಬರುತ್ತಾರೆ. ಇದರಿಂದ ಸಾಮಾಜಿಕ ಸಂವಹನ ಹೆಚ್ಚುತ್ತದೆ. ಅಲ್ಲದೆ ಶ್ವಾನ ಮಾಲೀಕರು ಹೆಚ್ಚು ಸಕ್ರಿಯ ಜೀವನ ಶೈಲಿ ಹೊಂದಿರುತ್ತಾರೆ. ಇದರಿಂದ ಬುದ್ಧಿಮಾಂದ್ಯತೆ ಸೇರಿದಂತೆ ಇನ್ನಿತರ ಮಾನಸಿಕ ಸಮಸ್ಯೆಗಳ ಅಪಾಯ ಕಡಿಮೆ. ನಾಯಿಗಳನ್ನು ಸಾಕುವಾಗ ಅವುಗಳ ಆರೋಗ್ಯ ಮತ್ತು ಸುರಕ್ಷತೆಯನ್ನು ನೋಡಿಕೊಳ್ಳುವುದು ಮುಖ್ಯ. ಅವುಗಳಿಗೆ ನಿಯಮಿತವಾಗಿ ಲಸಿಕೆಗಳನ್ನು ಹಾಕಿಸಬೇಕು, ಪಶು ವೈದ್ಯರ ಸಲಹೆ ಪಡೆಯಬೇಕು ಮತ್ತು ಅವುಗಳಿಗೆ ಸರಿಯಾದ ಆಹಾರ ಮತ್ತು ವ್ಯಾಯಾಮವನ್ನು ನೀಡಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.